ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವಾಗ ನಾನು ತೋರಿಸ್ತಾ ಇರೋದು ಇವಾಗ ಪೆನ್ ಡ್ರೈವಿಂದ ಡಿಸೈನ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಮೊದಲು ಈ ಥರ ಇಲ್ಲಿ ಇರುತ್ತೆ, ಇಲ್ಲಿಗೆ ಪೆನ್ ಡ್ರೈವ್ನ ಹಾಕಬೇಕು. ನಾವು ಪೆನ್ ಡ್ರೈವ್ ಹಾಕಿದ್ಮೇಲೆ ಇದು ಕ್ಲಿಕ್ ಅಂತ ಸೌಂಡ್ ಬರುತ್ತೆ. ಸೌಂಡ್ ಬಂದಮೇಲೆ ಇಲ್ಲಿ ಪೆನ್ ಡ್ರೈವ್ಗೆ ಹೋಗ್ಬಿಟ್ಟು ಒನ್ ಟೈಮ್ ಕ್ಲಿಕ್ ಮಾಡಬೇಕು. ಒನ್ ಟೈಮ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೈಲೆಲ್ಲ ಬರುತ್ತೆ. ಆ ಫೈಲಲ್ಲಿ ಸ್ಮಾಲ್ ಡಿಸೈನು, ಬಿಗ್ ಡಿಸೈನು ಅಂತ ಎಲ್ಲ ಬರುತ್ತೆ. ಇದರಲ್ಲಿ ನಾನು ಫೈಲ್ ಓಪನ್ ಮಾಡ್ತಾ ಇದ್ದೀನಿ. ಈ ಫೈಲಲ್ಲಿ ಇದೊಂದು ಫೈಲ್ ಓಪನ್ ಮಾಡ್ತಾ ಇದ್ದೀನಿ. ಈ ಫೈಲ್ ಓಪನ್ ಮಾಡಿದ್ಮೇಲೆ 1, 10 ಅಂತರ ನಂಬರ್ ಬರುತ್ತೆ. ಅದರಲ್ಲಿ ನಾವು ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಡಿಸೈನ್ಗಳು ಬರ್ತವೆ, ಕಾಣಿಸ್ತಾ ಇದೆಯಾ? ಈ ಥರ ಡಿಸೈನ್ಗಳು ಬರ್ತವೆ. ಈ ಥರ ಡಿಸೈನಲ್ಲಿ ಇಲ್ಲಿ 4 ಸಿಂಬಲ್ ಐತೆ ಅಂತಲ್ಲ, ಬಾಕ್ಸ್ ಥರ, ಅದನ್ನು ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇವಾಗ 3 ಡಿಸೈನ್ ಬೇಕು, ಫ್ರಂಟು, ಬ್ಯಾಕು, ಸ್ಲೀವು. ಬುಟಾಸ್ ಬೇಕು ಅಂದ್ರೂ ಎಕ್ಸ್ಟ್ರಾ ಡಿಸೈನ್ ಮಾಡ್ಕೋಬೋದು ನಾವು. ಇದರಲ್ಲಿ ನೋಡಿ, ನಾನು ಇದು ಬ್ಯಾಕು, ಫ್ರಂಟು, ಸ್ಲೀವನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ಲವರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಯಿತು. ಇವಾಗ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಫೈಲಲ್ಲಿ ನೋಡಬೇಕು ನಾವು ಸೇವ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಇಲ್ಲಿ ಸೇವ್ ಆಗಿದೆ. ಇದರಲ್ಲಿ ಸೇವ್ ಆದಮೇಲೆ ಪೆನ್ ಡ್ರೈವ್ನ ತೆಗೆದುಬಿಡ್ಬೇಕು ನಾವು. ಇದರಲ್ಲಿ ಹಂಗೆ ಇರುತ್ತೆ. ಆಮೇಲೆ ಬೇಕಾದರೆ ನಾವು ಮೂವ್ ಮಾಡ್ಕೋಬೋದು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.